ಹಾಯ್ ಫ್ರೆಂಡ್ಸ್, ಇವತ್ತು ತಂದಿರೋ ವಿಷಯ ಏನಪ್ಪ ಅಂದರೆ ಅತ್ಯಾಚಾರ. ಅತ್ಯಾಚಾರ ಯಾವ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಹದಗೆಟ್ಬಿಟ್ಟಿದೆ ಅಂದರೆ ಅದು ಅತ್ಯಾಚಾರಕ್ಕೆ ಲಿಮಿಟೇ ಇಲ್ಲ, ಏಜೇ ಇಲ್ಲ. ಸಣ್ಣ ಮಕ್ಕಳಿಂದ 2-3 ವರ್ಷದ ಪಾಪುವಿಂದ ಹಿಡ್ಕೊಂಡು 50-60 ವರ್ಷದ ಅಜ್ಜಿವರೆಗೂ ಅತ್ಯಾಚಾರಗಳು ಅವ್ರ ಮೇಲೆ ಬಹಳ ಎಸಗಿವೆ. ಅತ್ಯಾಚಾರದ ಕೇಸ್ಗಳು ಈ 2 ವರ್ಷದ ಹಿಂದೆ ನೋಡೋದಾದರೆ 2022ರಿಂದ 24ರಲ್ಲಿ 2349 ಪ್ರಕರಣಗಳು ದಾಖಲೆಯಾಗಿವೆ. ಅದರಲ್ಲಿ 1103 ಅತ್ಯಾಚಾರಗಳು, ಕೊಲೆ ಆಗಿರೋದೇ ಬೇರೆ, 1103 ರೇಪ್ ಕೇಸ್ ಆಗಿ ಆಮೇಲೆ ಕೊಲೆ ಮಾಡಿರೋವಂಥದ್ದು. ನೆಕ್ಸ್ಟ್ ಇದ್ರ ಬಗ್ಗೆ ಹೇಳೋದಾದರೆ ಯಾವ ರೀತಿ ಸರ್ಕಾರ ಒಂದು ಕ್ರಮವನ್ನು ಕೈಗೊಳ್ಬೋದು ಅಂದರೆ ಈ ಅತ್ಯಾಚಾರದ ಬಗ್ಗೆ ಮಹಿಳೆಯರು, ಈಗ ಒಂದು ಮಹಿಳೆ ಮೇಲೆ ಒಂದು ಅತ್ಯಾಚಾರ ಆಗಿದೆ ಅಂದರೆ ಆ ಹುಡುಗಿ ಬಂದು ಕಂಪ್ಲೇಂಟ್ ಕೊಡೋಕ್ಕೆ ಹೆದರಿಕೊಂತಾಳೆ. ಕಾರಣ ಏನು? ಅವಳ ಪರಿಸರ ಇರ್ಬೋದು, ಸುತ್ತ ಸಮಾಜ ಇರ್ಬೋದು, ಅವಳನ್ನ ಯಾವ ದೃಷ್ಟಿಯಿಂದ ಕಾಣುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವಳು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾಳೆ, ಇಲ್ಲ ಏನೋ ಒಂದಾಗಿ ಸಾಯ್ತಾಳೆ, ಅಷ್ಟೇ, ಇನ್ನೇನೂ ಇಲ್ಲ. ಅವಳು ಬಂದು ಧೈರ್ಯವಾಗಿ ಬಂದು ಕಂಪ್ಲೇಂಟ್ ಕೊಡುವಂಥ ಒಂದು ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಬರಬೇಕು. ತಪ್ಪು ಮಾಡಿರೋದು ಅವಳಲ್ಲ, ಯಾರೋ ತಪ್ಪು ಮಾಡಿರೋದು, ಆದರೆ ಸಾಯೋ ಅಂಥದ್ದು ಆ ಒಂದು ಹುಡುಗಿ. ಇದು ಚೇಂಜ್ ಆಗಬೇಕು ಫಸ್ಟು. ಮತ್ತು ಎರಡನೇದು, ಪ್ರತಿಯೊಬ್ಬರು ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಅಲ್ಲಿ ಒಂದು ರೇಪ್ ಕೇಸ್ ನಡೀತಾ ಇದೆ ಅಂದರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಇವರೇನೋ ಆಗ್ತಾವ್ರಿ, ನಮ್ಮನ್ನೇನು ಮಾಡಿಬಿಡ್ತಾರೋ ಅನ್ನೋದೊಂದು ವ್ಯವಸ್ಥೆ ಬದಲಾಗಬೇಕು ಫಸ್ಟು. ಅಲ್ಲಿ ಯಾರೋ ನಮ್ಮ ಅಕ್ಕನೇ ಆಗಿರ್ಬೋದು, ನಮ್ಮ ತಂಗಿನೇ ಆಗಿರ್ಬೋದು ಅನ್ನೋದು ಮನಸ್ಸಲ್ಲಿ ಮೂಡಬೇಕು ಫಸ್ಟ್, ಅದು ಬರಬೇಕು. ನಮ್ಮ ಕರ್ನಾಟಕಕ್ಕೆ ಬೇರೆ ಕಡೆಯಿಂದ ಬಂದು ಎಷ್ಟೋ ರಾಜ್ಯ ದೇಶಗಳಿಂದ ಬಂದು ಅತ್ಯಾಚಾರಗಳು ಸಹ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಕನ್ನಡಿಗರು ಫಸ್ಟ್ ಮುಂದಾಗಬೇಕು. ಯಾವ ಅತ್ಯಾಚಾರ ನಿಲ್ಲಿಸ್ಬೇಕು ಅಂದ್ರೆ ಕನ್ನಡಿಗರು ಫಸ್ಟ್ ಕೈಯಾಗಿ ಮುಂದಾಗಬೇಕು. ಅಲ್ಲಿ ಒಂದು ಅತ್ಯಾಚಾರ ನಡೀತಾ ಇದೆ ಅಂದರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಮ್ಮನೆ ವಿಷಯ ನಮ್ಮನ್ನು ನೋಡ್ಕೊಳ್ಳೋಣ, ನಮ್ಮ ಅಕ್ಕ ತಂಗಿ ಸೇಫ್ ಆಗಿದಾರ, ಸಾಕು, ಅಷ್ಟೇ, ಕ್ಲೋಸ್. ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರೋದೇ ಫಸ್ಟ್ ಆಫ್ ಆಲ್ ಇದು. ನೆಕ್ಸ್ಟ್ ಅಲ್ಲಿ ಅವ್ರ ಮನೆ ಪಕ್ಕದಲ್ಲೇ ಆಗಿರ್ಬೋದು, ಅವ್ರ ರೇಪ್ ಏನೋ ಒಂದು ಅತ್ಯಾಚಾರ, ಏನೋ ಒಂದು ಕೊಲೆನೇ ಮಾಡ್ತಿದ್ದಾರೆ ಅಂದ್ಕೊಳ್ಳಿ, ಅವ್ರ ಬಗ್ಗೆ ಬಿಟ್ಬಿಡ್ತಾರೆ. ಯಾಕಂದ್ರೆ ನಮ್ಮನೆಗೆ ಫಸ್ಟ್ ಓಡ್ ಬಂದು ನಮ್ಮ ಮನೆ ಹೆಣ್ಮಕ್ಳನ್ನ ನಾವು ನೋಡ್ಕೊತೀವಿ. ನಮ್ಮನೇಲಿ ಸೇಫ್ ಆಗಿದಾರ, ಸಾಕು, ಅವ್ರು ಏನಾರು ಮಾಡ್ಕೊಂಡು ಹಾಳಾಗೋಲ್ಲ, ಅದು ನಮಗೆ ಬೇಕಾಗಿ. ನಮಗೆ ಬರೋದು ಯಾವಾಗ ಹೇಳಿ, ನಮ್ಮ ಬುಡಕ್ಕೆ ಬರುತ್ತಲ್ಲ, ನಮ್ಮ ಮನೆಗೆ ಬರುತ್ತಲ್ಲ, ಅವತ್ತು ನಮಗೆ ಅನಿಸುತ್ತೆ ಅವತ್ತು ನಾವು ಮಾಡಿದ ತಪ್ಪು ಅಂತ. ನಾವು ಅವತ್ತು ಯಾವ ಮಾಡೋದು ಅದೇ ಇನ್ನೊಬ್ಬರು ನಮ್ಮ ಮುಂದಿರೋರು ಬೇರೆಯವರು ಅದೇ ನಮ್ಮ ಮನೇಲಿ ನಡಿಬೇಕಾದ್ರು ಬೇರೆಯವ್ರು ನೋಡ್ಕೊಂಡು ಮುಂದೆ ಹೋಗ್ತಾರೆ. ನಾವು ಅವತ್ತು ಕರೆಕ್ಟಾಗಿ ಅದಕ್ಕೆ ಆಪೋಸಿಟಾಗಿ ನಿಂತಿದ್ರೆ ನಾಳೆ ನಮ್ಮ ಮನೇಲಿ ಇದು ನಡಿಬೇಕಾದ್ರೆ ಯಾರೋ ಒಬ್ಬರು ಬಂದು. ಎಲ್ಲ ಹೆಣ್ಮಕ್ಳಿಗೆ ಹೇಳೋ ಒಂದು ಕಿವಿ ಮಾತು ಏನಂದರೆ, ಫಸ್ಟು ನಿಮ್ಮ ಫೋನಲ್ಲಿ ಬಹಳ ಸ್ಟೋರೇಜ್ ಇರುತ್ತೆ, ಬಹಳ ಫೋನ್ ಕಾಂಟ್ಯಾಕ್ಟ್ಸ್ ಇರುತ್ತೆ, ಅದು ಇಲ್ಲಿ ಮ್ಯಾಟ್ರ್ ಆಗೋಲ್ಲ. ಮೇಯ್ನು ನಿಮ್ಮ ಸುರಕ್ಷತೆಗೆ ಏನು ಬೇಕೋ ಅದನ್ನು ನೀವು ಮಾಡ್ಕೊಳ್ಳಿ. ಉದಾಹರಣೆಗೆ 1091 ಮಹಿಳಾ ಹೆಲ್ಪ್ಲೈನ್, 1091 ಇದನ್ನು ನೀವು ಕಂಪಲ್ಸರಿ ಸೇವ್ ಮಾಡ್ಕೊಳ್ಳೇಬೇಕು. ಯಾವ ಪರಿಸ್ಥಿತಿ, ಯಾವ ಇದರಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಪರಿಸ್ಥಿತಿ ಒಂದೇ ಥರ ಇರೋಲ್ಲ. ಇನ್ನು ಎರಡನೇದು ಸುರಕ್ಷಾ ಆ್ಯಪ್ ಅಂತ, ಇದು ಹೆಣ್ಮಕ್ಳಿಗೋಸ್ಕರನೇ ತಂದಿರೋವಂಥ ಒಂದು ಆ್ಯಪು. ಇದು ಬಹಳ ರೇಟಿಂಗ್ ಭಾಳ ಕಮ್ಮಿ ಇದೆ, ಯಾಕಂದರೆ ಇದ್ರ ಬಗ್ಗೆ ಎಲ್ಲೂ ಅಷ್ಟೊಂದಾಗಿ ಗೊತ್ತಿಲ್ಲ. ಇದು ಮೇಯ್ನು. ಇದರಿಂದ ಏನಾಗುತ್ತೆ ಅಂದರೆ ನೀವು ಒಂದೇ ಒಂದು ಮಿಸ್ ಕಾಲ್ ಕೊಟ್ಟರು ಸಹ ಟ್ರ್ಯಾಕ್ ಆಗಿ ನೀವು ಒಂದು 5 ನಿಮಿಷದೊಳಗೆ ಸೇಫಾಗಿ ಹೋಗ್ಬಿಡ್ಬೋದು. ಯಾರಿಗೆ ಗೊತ್ತು? ಒಂದು ಆ್ಯಪು, ಒಂದು ನಂಬರು ನಿಮ್ಮ ಜೀವ ಉಳಿಸುತ್ತೆ ಅಂದರೆ ನೀವು ಅದನ್ನು ಯಾಕೆ ಸೇವ್ ಮಾಡ್ಕೊಳ್ಳಲ್ಲ? ನಿಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲ್ವ? ಇಲ್ಲ ನಮ್ಗೆ ಇದು ಆಗೋದೇ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ನಮ್ಮ ಹೆಣ್ಮಕ್ಳಲ್ಲಿ ನಡೀತಾ ಇರೋದು ಎಷ್ಟೋ ಜನದ್ದು ಅದೇ. ನಮ್ಗೆ ಯಾರಿಗೋ ಆಗಿದೆ ಅಂದರೆ ನಮ್ಗೆ ಹೆಂಗಾಗುತ್ತೆ? ಅವಳು ಯಾರೋ ಅಲ್ಲಾರೋ ಒಂದು ರೇಪ್ ಆಯಿತು, ಅಲ್ಲಾರೋ ಸತ್ಲು, ನಮಗೇನಾಗುತ್ತೆ? ನಾವು ಮನೇಲಿ ಸೇಫ್ ಆಗಿದ್ದೀವಿ. ಪರಿಸ್ಥಿತಿ ಒಂದೇ ಥರ ಇರೋಲ್ಲ. ದಯಮಾಡಿ ಹೇಳ್ತಾ ಇದ್ದೀನಿ, 1091 ಮಹಿಳಾ ಹೆಲ್ಪ್ಲೈನ್ ದಯಮಾಡಿ ಸೇವ್ ಮಾಡ್ಕೊಳ್ಳಿ. ಇಲ್ಲ ಅಥವಾ ಆಗಲಿಲ್ವ ಅಂದರೆ ಸುರಕ್ಷಾ ಆ್ಯಪ್ ಅನ್ನೋದನ್ನ ಒಂದು ಡೌನ್ಲೋಡ್ ಮಾಡ್ಕೊಂಡು ನೀವು ಲಾಗಿನ್ ಆಗಿ ಬಿಟ್ಕೊಳ್ಳಿ, ಅದು ನಿಮ್ಗೆ ಟ್ರ್ಯಾಕ್ ಮಾಡ್ತಾ ಇರುತ್ತೆ. 2, ಇದು ಯಾಕೆ ಆಗ್ತಾ ಇದೆ ಅತ್ಯಾಚಾರಗಳು ಜಾಸ್ತಿ ಅಂತ ನೋಡೋದಾದರೆ ಒಂದೆರಡು ಪಾಯಿಂಟ್ಸ್ ಇದೆ. ಅತ್ಯಾಚಾರಕ್ಕೆ ಕಾರಣಗಳು: ಮಾದಕ ವಸ್ತುಗಳ ಬಳಕೆ, ಹುಡುಗಿನೇ ಆಗಿರ್ಬೋದು, ಮಾದಕ ವಸ್ತುಗಳು ಅಂದರೆ ನಿಮಗೆ ಗೊತ್ತಿರುತ್ತೆ, ಡ್ರಗ್ಸ್, ಇದಕ್ಕೆ ಅಡಿಕ್ಟ್ ಆಗಿ ಅವ್ರಿಗೆ ಗೊತ್ತಿಲ್ಲದಲೇ ಅವರು ಕೃತ್ಯ ಎಸಗುವಂಥ ಸಹ ಇರುತ್ತೆ. ಅವ್ರಿಗೆ ಅದು ಮತ್ತಿನಲ್ಲಿ ಏನು ಮಾಡ್ತಾಯಿದ್ದೀನಿ ಅನ್ನೋ ಒಂದು ಅರಿವು ಸಹ ಇರಲ್ಲ. ಅದು ಹುಡುಗಿನೇ ಆಗಿರ್ಬೋದು, ಹುಡುಗಿನೇ ಹೋಗಿ ತಿಗ್ಲಾಕೋಬೋದು, ಇಲ್ಲ ಹುಡುಗನೇ ಬಂದು ಕೃತ್ಯ ಎಸಗ್ಬೋದು. ದಯಮಾಡಿ ಮಾದಕ ವಸ್ತುಗಳಿಂದ ಸ್ವಲ್ಪ ದೂರ ಇರಿ. ಎರಡನೆಯದು, ಶಿಕ್ಷೆ ನಿರೀಕ್ಷಿತ ಕೊರತೆ. ಅಂದರೆ ಈಗ ಅಪರಾಧಿಗಳನ್ನ ಜೈಲಲ್ಲಿ ಇಡೋವಂಥದ್ದು ಮತ್ತು ಅವ್ರನ್ನ ವಾಪಸ್ ಬಿಡೋವಂಥದ್ದು. ಅವ್ರಿಗೇನು ಒಂದ್ಸಲ ಜೈಲಲ್ಲಿ
ತಿಂತಾರೆ, ಸಂಬಳ ಕೊಡ್ತಾರೆ, ತಾಳ್ತಾರೆ, ಮತ್ತೆ ಹೊರಗಡೆ ಬರ್ತಾರೆ, ಮತ್ತೆ ಅದೇ ಕೃತ್ಯ ಮಾಡ್ತಾರೆ. ಅದು ನಮ್ಮ ಸರ್ಕಾರ ಮಾಡಿರುವಂಥ ಒಂದಿದು. ಅದರಿಂದ ಅಪರಾಧಿಗಳಿಗೆ ಭಯ ಇಲ್ದಂಗಾಗಿದೆ. ರೇಪ್ ಕೇಸ್ಗಳು ಜಾಸ್ತಿ ಆಗ್ತಾಯಿದೆ, ಅತ್ಯಾಚಾರದ. ಇನ್ನು ನೈತಿಕ ಮೌಲ್ಯಗಳ ಕೊರತೆ, ಮಾನವೀಯತೆ ಕುರಿತು ಯಾರಿಗೂ ಸಹ ಒಂದು ಸಣ್ಣ ಅರಿವು ಸಹ ಇಲ್ಲ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಒಂದು ಸೌಜನ್ಯ ಕೇಸನ್ನು ನಡೀತಾ ಇದೆ, ಧರ್ಮಸ್ಥಳ ಒಂದಿದ್ರಲ್ಲಿ ಸೌಜನ್ಯ ಕೇಸ್ ಅನ್ನೋದು ನಡೀತಾ ಇದೆ. ಆ ಕೇಸ್ ಪರವಾಗಿ ಏನಿದೆ ಎಂತ ಏನು ಕ್ಲಿಯರಾಗಿ ಯಾರಿಗೂ ಗೊತ್ತಿಲ್ಲ. ಮಾಹಿತಿಗಳು ಸಿಕ್ಕಿದ್ದಾವೆ, ಆದರೂ ಕ್ಲಿಯರೆನ್ಸಲ್ಲಿ ನಮಗಿನ್ನೂ ಟೈಮ್ ಬೇಕಾದ ಕ್ಲಿಯರಾಗಿ ಗೊತ್ತಾಗೋದಕ್ಕೆ ಯಾರು ಅಪರಾಧಿ ಏನು ಅನ್ನೋದಕ್ಕೆ. ಮಾನವೀಯತೆಯೇ ಮರ್ತು ಬಿಟ್ಟಿದ್ದೀವಿ ಎಲ್ಲರೂ, ನಾವು ನೀವು ಎಲ್ಲರೂ ಸಹ ಮಾನವೀಯತೆಯನ್ನೇ ಮರ್ತು ಬಿಟ್ಟಿದ್ದೀವಿ. ಎಲ್ಲರೂ ಅಷ್ಟೇ, ಎಲ್ಲೋ 100 ಜನಕ್ಕೊಬ್ಬರು ಮಾನವೀಯತೆ ಅಂತ ಬದುಕ್ತಾ ಇರೋ ಜನ. ಅವರು ಸಹ ಹೆಂಗಾಗ್ಬಿಟ್ಟಿದೆ, ಸಮಾಜಕ್ಕೆ ಎದುರ್ಕೊಂಡು ಆ ಮಾನವೀಯತೆಯನ್ನು ಮರ್ತು ಬಿಡೋ ಹಾಗೆ ಆ ಥರ ಆಗಿದೆ. ಇನ್ನು ನೆಕ್ಸ್ಟ್ ಬಂದರೆ ನಕಲಿ ಸ್ನೇಹಿತರು. ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ ಏನಿರುತ್ತೆ ಅದು ಅತಿ ಮುಖ್ಯವಾದ ಒಂದು ಪಾರ್ಟ್ ನಿಮ್ಮ ಲೈಫಲ್ಲಿ. ಈಗ ಎಲ್ಲ ಒಂದು ಹಳ್ಳಿಯಿಂದ ಒಂದು ಉದಾಹರಣೆಗೆ ಒಂದು ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಫ್ಯಾಮಿಲಿಲಿ 5 ಜನ ಹೆಣ್ಮಕ್ಳು ಇರ್ತಾರೆ. ಆ 5 ಜನ ಹೆಣ್ಮಕ್ಳಿಗೂ ಅವ್ರ ಅಪ್ಪ ಅಮ್ಮ ರೈತರು. ಹೆಂಗೋ ಹುಡುಗ ಹುಡುಕಿ ವರದಕ್ಷಿಣೆ ಏನೋ ಆವಾಗಿನ ಕಾಲದಲ್ಲಿತ್ತು, ಅದನ್ನು ಕೊಟ್ಟು ಮದುವೆ ಮಾಡ್ತಾರೆ. 5 ಜನ ಹೆಣ್ಮಕ್ಳಲ್ಲೂ ಎಲ್ಲರಿಗೂ 2 ಗಂಡು ಮಕ್ಳು ಆಗ್ತಾರೆ. ಇದಕ್ಕೂ ಒಂದು ಹೆಣ್ಮಗು ಅನ್ನೋದಿರಲ್ಲ. ಕೊನೆ ಒಬ್ಬಳಿಗೆ ಒಂದು ಹೆಣ್ಮಗು, 2 ಗಂಡು ಮಕ್ಕಳು ಅನ್ನೋರು ಇರ್ತಾರೆ. 3 ಮೆಂಬರ್ಸ್ ಇರ್ತಾರೆ. ಅಲ್ಲಿಗೆ ಟೋಟಲ್ಲಾಗಿ 9 ಜನ ಅಣ್ಣಂದಿರು, 1 ತಂಗಿ ಇರ್ತಾರೆ ಟೋಟಲ್ಲಾಗಿ ಅವ್ರಿಗೆ. ಆ 9 ಜನ ಅಣ್ಣಂದಿರು ಅವ್ರನ್ನ ತುಂಬ ಅಂದರೆ ತುಂಬ ಜೋಪಾನವಾಗಿ ಸಾಕಿರ್ತಾರೆ ಒಂದು ಹುಡುಗಿನ, ತಂಗಿನ. ಆ ಹುಡುಗಿ ಏನು ಮಾಡುತ್ತೆ, ಬೆಂಗಳೂರು ಅಂತಲೇ ನಾನು ಈ ಪಾಯಿಂಟಿಗೆ ಕೇಳಲ್ಲ, ಯಾವ ಊರು ಒಂದು ಉದಾಹರಣೆ ಕೊಡ್ತಾ ಇರೋದು. ಅವರು ಹಳ್ಳಿ ಬಿಟ್ಟು ಓದೋಕ್ಕೋಸ್ಕರ ಸಿಟಿಗೆ ಬರುತ್ತೆ. ಸಿಟಿಗೆ ಬಂದು ಅಲ್ಲಿ ಅವರು ಫ್ರೆಂಡ್ಸ್ ಸರ್ಕಲ್ನ ಯಾವ ರೀತಿ ಆ ಹುಡುಗಿ ರಚಿಸ್ಕೊಳ್ಳುತ್ತೆ ಅಂದರೆ, ಒಳ್ಳೆ ಕಾರ್ಯಗಳು, ಒಳ್ಳೆ ಇದನ್ನು ಫ್ಯಾಮಿಲಿ ಅನ್ನೋದನ್ನೇ ಮರ್ತು ಬಿಟ್ಟಿರುತ್ತೆ ಆ ಹುಡುಗಿ. ಆ ಥರ ಚೇಂಜ್ ಆಗೋವಂಥ ಒಂದು ಫ್ರೆಂಡ್ಸ್ ಸರ್ಕಲ್ನ ಹುಡುಗಿ ಇಟ್ಕೊಂಡಿರುತ್ತೆ. ಮಾದಕ ವಸ್ತುಗಳು, ಹಲವಾರು ರೀತಿ ಎಲ್ಲದರಲ್ಲೂ ಅಡಿಕ್ಟ್ಸ್ ಆಗಿಬಿಡ್ತಾರೆ ಅವರು. ಅದರಿಂದ ಕೊನೆಗೆ ಆ ಹುಡುಗಿ ಜೀವನೇ ಹೋಗುವಂಥ ಒಂದು ಪರಿಸ್ಥಿತಿ ಬರುತ್ತೆ, ಜೀವ ಹೋಗುತ್ತೆ. ಅವ್ರ ಮನೇಲಿ ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ. ಯಾಕಂದರೆ ಅವಳು ಹೇಳ್ಬಿಟ್ಟಿರ್ತಾರೆ, ಇವ್ರು ನಮ್ಮ ತಂಗಿನೇ ಅಲ್ಲ, ಅಪ್ಪ ಅಮ್ಮ ಅಲ್ಲ, ನಮ್ಗೆ ಇವ್ರ ಮಗಳಲ್ಲ ಅಂತ ಅವ್ರ ಅಪ್ಪ ಅಮ್ಮ ಹೇಳಿರ್ತಾರೆ. ಇದು ಒಂದು ಬದುಕಂತೂ ಅಲ್ಲವೇ ಅಲ್ಲ. ನಿಮ್ಮ ಇಚ್ಛೆಗೋಸ್ಕರ ನೀವು ಬದುಕಿದ್ರೆ ಅದು ಬದುಕಲ್ಲ. ನಿಮ್ಮ ಅಪ್ಪ ಅಮ್ಮಗೋಸ್ಕರ ನೀವು ಅವ್ರ ಬಾಯಲ್ಲಿ ಒಳ್ಳೆಯವರು ಅನ್ನಿಸ್ಕೊಂಡು 100 ಜನದ ಕೈಲಿ ಕೆಟ್ಟವ್ರು ಅನ್ನಿಸ್ಕೊಂಡ್ರು ಅದು ಒಂದು ಲೆವೆಲಿಗೆ ಬದುಕಿ. 100 ಜನದ ಕೈಯಲ್ಲಿ ಒಳ್ಳೆಯವರು ಅನ್ನಿಸ್ಕೊಂಡು ನಿಮ್ಮ ಅಪ್ಪ ಅಮ್ಮ ನೀವು ಕೆಟ್ಟವ್ರು ಅನಿಸಿದ್ದೀರ ಅಂದರೆ ಅದು ನಿಜವಾಗ್ಲೂ ಬದುಕಲ್ಲ. ಅವ್ರ ಅಪ್ಪ ಅಮ್ಮಗೆ ಆ ಥರ ಫೀಲ್ ಅನಿಸುತ್ತೆ, ಅವಳು ಯಾರೋ ಸತ್ತವರು ನನಗೆ ಗೊತ್ತೇ ಇಲ್ಲ ಅಂತಾರೆ. ಕಾರಣ ಇಷ್ಟೇ, ಅವ್ರ ಅಪ್ಪ ಅಮ್ಮನ್ನ ಮಾತಾಡ್ಸೋದು ಬಿಡ್ತಾಳೆ. ಅವ್ರು ಎಷ್ಟು ಬೈದರೂ ಒಂದು ಇದರಿಂದ ಅಡಿಕ್ಟ್ಸ್ ಆಗಿರಿಂದ ವಾಪಸ್ ಬರಲ್ಲ. ಕೊನೆಗೆ ಅವಳ ಜೀವನ ಅವಳೇ ಹಾಳು ಮಾಡ್ಕೊತಾಳೆ. ಇದು ಮೇಯ್ನು ಫ್ರೆಂಡ್ಸ್ ಸರ್ಕಲಿಂದ ಆಗುವಂಥದ್ದು. ನೀವು ಯಾವ ರೀತಿ ಫ್ರೆಂಡ್ಸ್ನ ಹುಡುಕೊಂತೀರ, ಯಾವ ರೀತಿ ಸರ್ಕಲಲ್ಲಿ ನೀವು ಸೇರ್ಕೊತೀರ ಅನ್ನೋದು ನಿಮಗೆ ಬಿಟ್ಟಿದ್ದು. ಎಷ್ಟೋ ಉದಾಹರಣೆಗಳಿದ್ದಾವೆ ಫ್ರೆಂಡ್ಸ್ ಸರ್ಕಲಲ್ಲಿ ಈ ಥರ ಅತ್ಯಾಚಾರಗಳಾಗಿರೋವಂಥದ್ದು. ಪುಟ ತೆಗಿತಾ ಹೋದರೆ ಇಷ್ಟರಲ್ಲಿ ಸಿಗುತ್ತೆ, ಅದರಲ್ಲೇನಿಲ್ಲ. ಅದು ನಿಮ್ಮ ಮೇಯ್ನು ನಿಮಗೆ ಗೊತ್ತಿರಬೇಕು. ಯಾರು ಹೇಳ್ಕೊಡೋಕ್ಕಾಗಲ್ಲ. ನೀವು ಈ ಥರ ಸರ್ಕಲಿಗೆ ಸೇರಿ, ಈ ಥರ ಫ್ರೆಂಡ್ಸ್ನ ಸೇರಿ ಜೊತೆ ಮಾಡ್ಕೊಳ್ಳಿ, ಹಿಂಗಿರಿ, ಹಂಗೆ ಯಾರು ಹೇಳೋಕ್ಕಾಗಲ್ಲ. ಅದು ನಿಮಗೆ ಬಿಟ್ಟಿದ್ದು, ಸ್ವಇಚ್ಛೆ. ನೀವು ಯಾವ ಒಂದು ಸರ್ಕಲಿಗೆ ಸೇರ್ತೀರ, ಯಾವ ಫ್ರೆಂಡ್ಸ್ ಸರ್ಕಲಿಗೆ ಸೇರ್ತೀರ ಅನ್ನೋದು ನಿಮಗೆ ಬಿಟ್ಟಿದ್ದು. ದಾರಿ ಒಂದೇ, ಗುರಿ 2 ಇರುತ್ತೆ. ಯಾವುದಾದ್ರು ನಿಮ್ಮ ಇಷ್ಟ ಅದು. ಇನ್ನು ನೆಕ್ಸ್ಟು ಸಾಮಾಜಿಕ ಮಾಧ್ಯಮವನ್ನು ತಪ್ಪಾಗಿ ಬಳಸುವುದು. ಗೊತ್ತಿದೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್, ಟ್ವಿಟ್ಟರು ಮುಂತಾದವು. ಅದರಲ್ಲಿ ಹುಡುಗಿಯರು ಏನು ಮಾಡ್ತಾಯಿದ್ದಾರೆ ಅಂದರೆ, ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾಯಿದ್ದಾರೆ, ಅದರ ಜೊತೆಯಲ್ಲಿ ನ್ಯೂಸ್ ಸಹ ಮಾಡ್ಕೊತಾ ಇದ್ದಾರೆ. ಯಾವ ರೀತಿ ಅಂದರೆ, ಯಾರೋ ಗೊತ್ತಿಲ್ಲದೆ ಇರೋವಂಥ ಒಂದು ಹುಡುಗನಿಗೆ ಮೆಸೇಜ್ ಮಾಡೋದು, ಇವರು ಪರ್ಸ್ನಲ್ ಫೋಟೋಗಳ್ನ ಅವ್ರಿಗೆ ಕೊಡೋದು, ಡೀಟೇಲ್ಸ್ ಕೊಡುವಂಥದ್ದು, ಇದನ್ನು ಭಾಳ ಹೆಣ್ಮಕ್ಳು ಮಾಡ್ತಾಯಿದ್ದಾರೆ. ಇದರಿಂದ ಅವರಿಗೆ ಒಂದು ಮುಂದಾಲೋಚನೆ ಸಹ ಇರಲ್ಲ, ಈ ರೀತಿ ಆಗ್ಬೋದು ಅಂತ. ಅಲ್ಲಿ ಇರೋ ಹುಡುಗರು ಆದರೆ ಒಳ್ಳೆಯವರಾದರೆ ಪರವಾಗಿಲ್ಲ. ಒಂದೊಂದು ಸರ್ಕಲ್ ಇರುತ್ತೆ, ಈ ರೀತಿಯೇ ಅವ್ರನ್ನ ಆ್ಯಕ್ಟ್ ಮಾಡಬೇಕು ಅನ್ನೋದೊಂದು ಇರುತ್ತೆ. ಬ್ಲ್ಯಾಕ್ ಮೇಲ್ ಮಾಡಬೇಕು ಅನ್ನೋದು ಕಾರಣ ಇರುತ್ತೆ, ದುಡ್ಡು ಮಾಡಬೇಕು ಅನ್ನೋ ಒಂದು ರೀಸನ್ ಇರುತ್ತೆ ಅವ್ರಿಗೆ. ಅವ್ರೇನು ಮಾಡ್ತಾರೆ, ನಿಮ್ಮ ಜೊತೆ ಫ್ರೆಂಡ್ಸ್ ಆಗ್ತಾರೆ, ಲವರ್ ಆಗ್ತಾರೆ, ಫೋಟೋ ಕಳಿಸ್ಕೊತಾರೆ, ಡೀಟೇಲ್ಸ್ ತಿಳ್ಕೊತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಆ ಫೋಟೋಗಳನ್ನ ಅಶ್ಲೀಲ ಫೋಟೋಗಳಾಗಿ ರೆಡಿ ಮಾಡ್ಕೊತಾರೆ, ಅವನ್ನ ನಿಮಗೆ ಕಳಿಸಿ ಬ್ಲ್ಯಾಕ್ ಮೇಲ್ ಸಹ ಮಾಡ್ತಾರೆ. ಇದರಿಂದನೂ ಎಷ್ಟೋ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಿರೋದಿದೆ, ಸರ್ಚ್ ಮಾಡಿ ನೋಡಿ ಬೇಕಾದರೆ. ಅದರಿಂದ ಹೇಳ್ತಾ ಇರೋದು ಏನಂದರೆ, ನೀವು ಇವು ಬಳಸಿ ಬೇಡ ಅಂತ ಹೇಳಲ್ಲ. ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಟ್ವಿಟ್ಟರು ಮಾಧ್ಯಮಗಳು, ಸಾಮಾಜಿಕ ಮಾಧ್ಯಮ, ಅದನ್ನು ಯಾವ ರೀತಿ ಯೂಸ್ ಮಾಡಬೇಕೋ ಆ ರೀತಿ ಯೂಸ್ ಮಾಡ್ಕೊಳ್ಳಿ. ನ್ಯೂಸ್ ಅಂತೂ ನಿಜವಾಗ್ಲೂ ಮಾಡ್ಕೊಳಕ್ಕೆ ಹೋಗಬೇಡಿ.
ಒಂದೇ ಒಂದು ಮಾಧ್ಯಮದಿಂದ ನಿಮ್ಮ ಜೀವಕ್ಕೆ ಕುತ್ತು ಬರುತ್ತೆ ಅಂದರೆ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಆ ರೀತಿ ಯೂಸ್ ಮಾಡಿ, ನೀವು ದಯಮಾಡಿ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ಬರೋದಾದರೆ ರಾತ್ರಿ ಟೈಮಲ್ಲಿ ಹೆಣ್ಮಕ್ಳು ಓಡಾಡುವಂಥದ್ದು, ಇದರಿಂದನೂ ಸಹ ಹಲವಾರು ರೇಪ್ ಕೇಸ್ಗಳು ನಡೆದಿದೆ ಹೇಳ್ಬೋದು. ಯಾಕೆ ಅಂದರೆ ಅವರ ಅವಶ್ಯಕತೆ ಏನಾದ್ರು ಇದೆ ಅಂದರೆ ಮಾತ್ರ ದಯಮಾಡಿ ನೀವು ಹೊರಗೆ ಬನ್ನಿ. ಎಲ್ಲ ಹೆಣ್ಮಕ್ಳಲ್ಲೂ ಕೇಳ್ಕೊತಾ ಇರೋದು, ನಿಮಗೇನಾದರೂ ಅವಶ್ಯಕತೆ ಇದೆ, ಏನೋ ಕೆಲಸಕ್ಕೆ ಹೋಗುವಂಥದ್ದಾಗಿರ್ಬೋದು, ಏನಾಗಿರ್ಬೋದು, ಅವಶ್ಯಕತೆ ಇದೆ ಅಂದರೆ ಮಾತ್ರ ನೈಟಲ್ಲಿ ಹೊರಗಡೆ ಬನ್ನಿ. ಸುಮ್ಮನೆ ಅಂತೂ ಹೊರಗಡೆ ಸುತ್ತಾರಕ್ಕೆ ಬರಬೇಡಿ. ಈಗ ಯಾವುದೋ ಒಂದು ಫೋನಲ್ಲಿ ಮಾತಾಡ್ಕೊಂಡು ಸುಮ್ಮನೆ ಹೊರಗಡೆ ಹೋಗೋದು, ಆ ಹುಡುಗಿ ಜ್ಞಾನನೇ ಇರೋಲ್ಲ, ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೋಯ್ತಾ ಇರೋದು, ಅಲ್ಲಿ ಹೋಗೋದು, ಅಲ್ಲಿ ಮುಂದೆ ಏನೋ ಒಂದು ಆಗುವಂಥದ್ದು. ದಯಮಾಡಿ ಯಾರು ಸಹ ನೈಟಲ್ಲಿ ಏನಾರು ಒಂದು ಅವಶ್ಯಕತೆ ಇದೆ ಅಂದರೆ ಮಾತ್ರ ಹೊರಗಡೆ ಬನ್ನಿ, ಬರೋಕ್ಕೆ ಹೋಗಬೇಡಿ. ಮನೆ ಒಳಗೆ ನಿಮ್ಗೆ ಏನು ಕೆಲಸ ಇರುತ್ತೆ, ಏನು ಕಾರ್ಯ ಇರುತ್ತೆ ನೋಡ್ಕೊಂಡು ಸುಮ್ಮನೆ ಆಗಬೇಕು. ಶಿಕ್ಷಣ ಕೊರತೆ ಈಗ ಒಂದು ಪ್ರಾಥಮಿಕ ಅಂಥದ್ದಿಲ್ಲದೆ, ಪ್ರಾಥಮಿಕ ಬೇಡ, ಮಾಧ್ಯಮ ಒಂದು ಪ್ರೌಢಶಾಲೆ ಅಂಥದ್ದಿಂದಲೇ ಕ್ಲಿಯರಾಗಿ ಗೊತ್ತಾಗಬೇಕು ಯಾವ ರೀತಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಅನ್ನೋದು ಹೆಣ್ಮಕ್ಳಿಗೆ ಕ್ಲಿಯರಾಗಿ ಗೊತ್ತಾಗುವಂಥ ಒಂದು ಶಿಕ್ಷಣ ಬೇಕು. ಇಷ್ಟೇ ನಾನು ಹೇಳೋದು. ಶಿಕ್ಷಣದ ಕೊರತೆ ಅಂದರೆ ಇಷ್ಟೇ ಹೇಳೋದು. ಅವರು ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅನ್ನೋ ಒಂದು ಶಿಕ್ಷಣ ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗಬೇಕು. ಸರಿನಾ? ಇನ್ನು ನೆಕ್ಸ್ಟ್ ಬರೋದಾದರೆ ಆನ್ಲೈನ್ ಸ್ಕ್ಯಾಮ್ ಹೇಳೋದ್ನಲ್ಲ, ಬ್ಲ್ಯಾಕ್ ಮೇಲ್, ಗೋವಿಂದ. ಇನ್ನು ನೆಕ್ಸ್ಟ್ ಬರೋದಾದರೆ ಆಗಲೇ ಹೇಳ್ದಂತೆ ಹೆಣ್ಣು ಮಕ್ಕಳು ವಸ್ತು ಅಂತ ಕಾಣೋದು. ಯಾಕೆಂದರೆ ಒಂದು ಪಾಯಿಂಟ್ ಹೇಳ್ತೀನಿ, ಯಾರು ಬೇಜಾರಾಗಬೇಡಿ. ಬಟ್ಟೆ, ನೀವು ತೊಡೋ ಬಟ್ಟೆಯಿಂದನೂ ಸಹ ನಿಮ್ಮ ಮೇಲೆ ಬೇರೆಯವರು ನೋಡುವಂಥ ದೃಷ್ಟಿ ಬದಲಾಗುತ್ತೆ. ಅವರು ಒಂದೇ ದೃಷ್ಟಿ ನೋಡ್ತಾ ಇದ್ರು, ನೀವು ಹಾಕೋ ಬಟ್ಟೆಯಿಂದ ಅವರು ಬೇರೆ ದೃಷ್ಟಿ ಅಂತ ಹೋಗುತ್ತೆ. ದಯಮಾಡಿ ಹೇಳ್ತಾ ಇದ್ದೀವಿ, ನೀವೇ ದುಡ್ಡು ಕೊಟ್ಟು ನಿಮ್ಮ ಮರ್ಯಾದೆನ ನೀವೇ ಕಳ್ಕೊಬೇಡಿ. ಇಷ್ಟೇ ನಾನು ಹೇಳೋದು. ಇನ್ನು ನೆಕ್ಸ್ಟ್ ಬರೋದಾದರೆ ಇಷ್ಟ ತನಕ ಹೇಳಿದೆ, ಅತ್ಯಾಚಾರ ಹಂಗಾಯಿತು ಹಿಂಗಾಯಿತು, ಕಾರಣ ಏನು, ಪ್ರಮಾಣ ಏನು, ಅವ್ರನ್ನ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು, ಮೇಯ್ನಾಗಿ ಹೆಣ್ಮಕ್ಳು ಯಾವ ಫೋನ್ ನಂಬರ್ ಇಟ್ಕೋಬೇಕು, ಯಾವ ಆ್ಯಪ್ ಇಟ್ಕೋಬೇಕು ಅನ್ನೋದು ಹೇಳಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. 1091 ಇದಿಲ್ಲ ಅಂದರೆ ಸುರಕ್ಷಾ ಆ್ಯಪ್. ಇನ್ನು ನೆಕ್ಸ್ಟು ಇದನ್ನು ತಡೆಯೋವಂಥದ್ದು ಬರೀ ಸರ್ಕಾರದ ಕೆಲಸ ಅಲ್ಲ. ನಾನು ಇಷ್ಟೊಂದು ಹೇಳಿದೆ, ಗೌರ್ಮೆಂಟ್ ಆ ರೀತಿ ತಗೋಬೇಕು, ಅವ್ರಿಗೆ ಶಿಕ್ಷೆ ಈ ರೀತಿ ಕೊಡಬೇಕು, ಶಿಕ್ಷೆ ಅವ್ರು ಕೊಡದಿದ್ದಕ್ಕೆ ಈ ಥರ ಜಾಸ್ತಿ ಆಗ್ತಾ ಇರೋದು, ಇದನ್ನೆಲ್ಲ ಹೇಳಿದೆ. ಇದು ಗೌರ್ಮೆಂಟ್ ಒಂದೇ ಅಲ್ಲ, ಎಲ್ಲ ಪ್ರತಿಯೊಬ್ಬ ಮಾನವನ ಕರ್ತವ್ಯನೂ ಸಹ, ಪ್ರತಿಯೊಬ್ಬ ಮಾನವನ ಕರ್ತವ್ಯ ಇದು. ಅಲ್ಲಿ ಒಂದು ಏನೋ ನಡೀತಾ ಇದೆ ಅಂದರೆ ಕೇಸ್ ಹಾಕ್ಬಿಟ್ರೆ ಪೊಲೀಸ್ನವ್ರು ನೋಡ್ಕೊಂಬಿಡ್ತಾರೆ, ಗೌರ್ಮೆಂಟ್ನವ್ರು ನೋಡ್ಕೊಂಬಿಡ್ತಾರೆ. ನಮ್ಮ ಕರ್ತವ್ಯ ಫಸ್ಟ್ ಅದು, ನಾವು ಕರೆಕ್ಟಾಗಿದ್ದೀವ, ನಮ್ಮ ಕರ್ತವ್ಯ ನಾವು ಮಾಡಿದ್ದೀವ. ಆಮೇಲೆ ನೆಕ್ಸ್ಟು ಸರ್ಕಾರ. ನಮ್ಮ ಕರ್ತವ್ಯನ ನಾವು ಫಸ್ಟ್ ರೂಢಿಸ್ಕೋಬೇಕು. ಯಾವ ರೀತಿ ಒಂದು ಹೆಣ್ಮಗುನ ನಾವು ಯಾವ ದೃಷ್ಟಿಯಿಂದ ಕಾಣಬೇಕು ಅದನ್ನು ಫಸ್ಟು ರೂಢಿ ಗೊತ್ತಾಗಬೇಕು. ಸರಿನಾ? ಟೋಟಲಾಗಿ ಹೇಳೋದೊಂದು ಹೆಣ್ಮಕ್ಳಿಗೆ ಒಂದೇ 5 ಪಾಯಿಂಟ್. ಒಂದು, ನಿಮ್ಮ ಬಟ್ಟೆ, ನಿಮ್ಮ ದುಡ್ಡಿಂದ ನೀವೇ ನಿಮ್ಮ ಭವಿಷ್ಯ ಹಾಳು ಮಾಡ್ಕೊತಾ ಇದ್ದೀರ. ಎರಡದು, ನೀವು ಅತಿಯಾಗಿ ಫೋನ್ ಬಳಸುವಂಥದ್ದು, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ, ಯಾವ ರೀತಿ ಬೇಕೋ ಯಾವ ರೀತಿ ಮಾತ್ರ ಯೂಸ್ ಮಾಡಿ. ನೆಕ್ಸ್ಟು ಮಾಧ್ಯಮದ ಬಳಕೆ, ನೀವು ಯಾವ ರೀತಿ ಅಂದರೆ ನಿಮ್ಮ ಸೇಫ್ಟಿ ನೋಡ್ಕೊಂಡು ನೀವು ಯೂಸ್ ಮಾಡ್ಕೋಬೇಕು. ಸರಿನಾ? ಇನ್ನು 4ನೇದು, ಒಬ್ಬೊಬ್ಬರೇ ನೈಟಲ್ಲಿ ಓಡಾಡುವಂಥದ್ದು, ಅದನ್ನು ಆದಷ್ಟು 99% ಕಮ್ಮಿ ಮಾಡಬೇಕು. ಇನ್ನು ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ನೀವು ಉಡೋ ಬಟ್ಟೆಯಿಂದಲೂ ನಿಮಗೆ ಒಂದು ವ್ಯಾಲ್ಯೂ ಇರುತ್ತೆ ಅಂತ ಹೇಳಿದೆ. ನೀವು ಹಾಕೋ ಬಟ್ಟೆಯನ್ನು ಒಂದು ಬೇರೆ ದೃಷ್ಟಿ ನೋಡ್ತಾ ಇದ್ದಾರೆ ಅಂದರೆ, ನೀವು ನಮ್ಮ ಸಂಸ್ಕೃತಿಯಿಂದ ಬಟ್ಟೆ ಉಡ್ಕೊಂಬಂದರೆ ಕೈ ಮುಗಿಯೋಂಥ ಹುಡುಗರು ಸಹ ಇದ್ದಾರೆ. ಹುಡುಗರು ತಪ್ಪು ಅಂತ ನಾನು ಹೇಳಲ್ಲ, ಕೈ ಮುಗಿದು ಕಾಲಿಗೆ ಬೀಳೋಂಥ ಹುಡುಗರು ಸಹ ಇದ್ದಾರೆ. ಅದು ನಿಮ್ಮ ಸಂಸ್ಕೃತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ನನ್ನ ವಿಡಿಯೋ. ದಯಮಾಡಿ ವಿಡಿಯೋದಲ್ಲಿ ಏನೇ ಒಂದು ತಪ್ಪಾಗಿ ಏನೇ ಆದರೂ ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಿ. ಈ ಮ್ಯಾಟ್ರ್ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರು ನಾವಲ್ಲ. ಆದರೂ ಏನೋ ಒಂದು ಜಾಗೃತಿ ಮೂಡಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ರೋಢೀಕರಣ ಮಾಡಿ ಒಂದು ಅಂದಾಜಲ್ಲಿ ಹೇಳಿದ್ದೀನಿ. ಇದರಲ್ಲಿ ಏನೇ ತಪ್ಪಿದ್ರು ದಯಮಾಡಿ ಕ್ಷಮಿಸಿ.